प्रातस्मरणं श्रीगुरुचरणं प्रातस्मरणं श्रीगुरुचरणं श्रीगुरुचरणं सद्गुरुचरणं श्रीगुरुचरणं सद्गुरुचरणं प्रातस्मरणं श्रीगुरुचरणं ब्रह्मानन्दप्रदायकचरणं ब्रह्मानन्दप्रदायकचरणं शरणं शरणं सद्गुरुचरणं ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯಿದೆ ಮಾಮೂಲಿ. ಎತ್ತಿನ ಗಾಡಿ ಹೋಗ್ತಾ ಇರಪ್ಪ, ಆ ಕಡೆ ಈ ಕಡೆ ಕಡೆಗೀಲು ಇರುತ್ತೆ. ನೀವು ಸಪೋಸ್ ಇಫ್ ಯು ರಿಮೂವ್ ಆ ಎರಡು ಮೊಳೆಗಳನ್ನು ತೆಗೆದುಕೊಂಡ್ರೆ ಬಿದ್ದೋಗುತ್ತೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಮೂಲಿ. ಕಡೆಗೀಲು ಬಂಡಿಗಾಧಾರ. ಪಾತ್ ಒಳಗೆ ಹೋಗ್ಬೇಕು ಎತ್ತಿನ ಬಂಡಿ ಇದ್ರೆ ಆ ಕಡೆ ಈ ಕಡೆ ಎರಡು ಕಡೆಗೀಲಿರ್ಬೇಕು. ನೀವು ಕಡೆಗೀಲು ತೆಗೆದ ತಕ್ಷಣ ಬಂಡಿ ಬಿದ್ದೋಗುತ್ತೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಮುದೆ, ಕಡೆಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ಅತ್ಯಂತ ಅಹಂಕಾರದಿಂದ ಕೂಡಿರುವ ಈ ಮನುಷ್ಯ ಶರೀರಕ್ಕೆ ಮೃಡಭಕ್ತರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಅನುಗುಣದ ಮೃಡಭಕ್ತರ ಪರಶಿವನ ಪರಮಭಕ್ತರ ಮಾತುಗಳಿದೆಯಲ್ಲ, ಅದೇ ಕಡೆಗೀಲಂತೆ. ಮೇಲಿಂದ ಮೇಲೆ ವಚನ ಯಾರೋ ಹೇಳ್ತಾ ಇದ್ರು, ಸಾರ್ಥಕವಾದ ದಿನ. ಬೆಂಗಳೂರು ಆಶ್ರಮದಲ್ಲಿ ಒಂದು ಟಾಕ್ ಕೊಟ್ಟೆ. ಪರಮ ಪೂಜ್ಯ ಹರ್ಷಾನಂದರ ಸಾಮೀಪ್ಯದಲ್ಲಿ ಕೂತ್ಕೊಂಡು ಪ್ರವಚನ ಕೊಡುವ ಸೌಭಾಗ್ಯ ನನ್ನ ಪಾಲಿಗೆ ಬಂದಿತ್ತು. ಇವರು ನಮ್ಮ ಬದುಕಲು ಕಲಿಯಲಿ ಅವರು ಸಮೀಪ ಕೂತ್ಕೊಂಡು ಏನೋ ನನ್ನ ಪೂರ್ವ ಜನ್ಮದ ಪುಣ್ಯ. ಅವರು ಒಬ್ಬರು ಹೇಳಿದ್ರು, ಯಾವುದು ಸರ್ ಬಹಳ ಅರ್ಥಪೂರ್ಣವಾದ ದಿನ. ನಾನು ಹೇಳಿದೆ ಹಿಂದೆ ಮುಂದೆ ನೋಡಿದೆ, ವಚನ ವೇದ ತೆಗೆದುಕೊಂಡು ಒಂದೆರಡು ಪೇಜ್ ಓದಿ, ಆವತ್ತಿನ ದಿನ ಸಾರ್ಥಕ ಆಯಿತು. ರಾಮಕೃಷ್ಣರ ವಚನ ವೇದವನ್ನು ಯಾವತ್ತು ನಾವು ಓದ್ತೀವೋ, ಯಾವತ್ತು ಆ ಪುಸ್ತಕವನ್ನು ಓದ್ತೀವೋ, ಅದೇ ಪರಮ ಪಾವನವಾದದ್ದು, ಅದೇ ಉತ್ಕೃಷ್ಟವಾದದ್ದು. ನನ್ನ ದಿನ ವ್ಯರ್ಥ ಆಗ್ತಾ ಇದೆ ಎಂದಾಗ ವಚನ ವೇದವನ್ನು ಕೈಕಾಲು ತೊಡ್ಕೊಂಡು ಗುರು ಮಹಾರಾಜರು ಒಂದು ನಮಸ್ಕಾರ ಮಾಡಿ ವಚನ ವೇದ ಓದಿ. ಈ ತರ ನಿರಂತರ ಇದು ಕಂಟಿನ್ಯೂಸ್ ಪ್ರೋಸೆಸ್. ಇದು ಒಂದೇ ದಿನ ಆಗಿ ಮುಗಿದ್ಬಿಡುವಂಥದ್ದಲ್ಲ. ಇದು ನಿರಂತರವಾಗಿ ನಮಗೆ ಆವರಿಸುವಂತಹ ಈ ಕಶ್ಮಲಗಳನ್ನು, ಕೆಟ್ಟ ವಿಚಾರಗಳನ್ನು ಹೋಗಲಾಡಿಸುವ ಪ್ರಯತ್ನ ನಡೀತಾನೇ ಇರುವುದು. ಅದಕ್ಕೆ ಸಂತರು, ದಾಸರು, ಶರಣರು ಎಲ್ಲರ ಮಾತುಗಳಾಗುತ್ತೆ. ಆಮೇಲಿಂದ ಈ ಬಾಹ್ಯ ಚಟುವಟಿಕೆಗೆ ವಿಪರೀತ ಪ್ರಾಮುಖ್ಯತೆ ಕೊಟ್ಟು ಅಂತ ಎರಡು ಪದಗಳು ಸ್ನೇಹಿತರೆ, ಒಂದು ದರ್ಶನ, ಇನ್ನೊಂದು ಪ್ರದರ್ಶನ. ನಾವು ಬೇರೆಯ ಲೋಕದ ವ್ಯವಹಾರಕ್ಕೆ ನಾವೇನು ಬೇಕೋ ಆ ರೀತಿಯ ಇದನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರಲ್ಲ, ಅದೊಂದು ನಾಟಕ. ಆದರೆ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಸಾಧನೆ ಬಹಳ ಮೌನವಾಗಿ ನಡೀತಾ ಇದೆ. ಆಗ ಮಾತ್ರ ನಮಗೊಂದು ಪ್ರಬುದ್ಧವಾದಂತಹ ವ್ಯಕ್ತಿತ್ವ ಬರುತ್ತೆ. ಬಹಳ ಮುಖ್ಯವಾಗಿ ನಾವು ಈ ಪರಮಾತ್ಮನನ್ನ ಕಾಣೋದನ್ನ ಈ ಸುತ್ತಲಿರದಲ್ಲಿ ಕಲ್ಲ ನಾಗರ ಕಂಡರೆ ಹಾಲ ನೆರೆಯೆಂಬರಿಲ್ಲ, ದಿಟದ ನಾಗರ ಬಂದರೆ ಕೊಲ್ಲೆಂಬರಯ್ಯ, ಉಬ್ಬ ಜಂಗಮ ಬಂದರೆ ನಡೆಯೆಂಬರಯ್ಯ, ಉನ್ನದ ಲಿಂಗಕ್ಕೆ ಬೋನವಡಿ ಎಂಬರಯ್ಯ, ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ಕೂಡದ ಸಂಗಮ ದೇವ ಅಂತ ಬರ್ಕೊಂಡು. ಕಲ್ಲ ನಾಗರ ಕಂಡರೆ ಇನ್ನೇನು ಆಷಾಢ ಮಾಸ ಆಯಿತು, ಶ್ರಾವಣ ಬರುತ್ತೆ, ಭೀಮನ ಅಮಾವಾಸ್ಯೆ ಆದ್ಮೇಲೆ ನಾಗರ ಚೌತಿ. ಏನು ಅಲ್ಲಿ ಹೋಗಿ ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರಿಲ್ಲ, ಜಿಗದ ನಾಗರ ಬಂದರೆ ಕೊಲ್ಲೆಂಬರಿಲ್ಲ. ನಿಜವಾದ ಅಂತ ತಗೊಳ ಕೋಲು ತಗೊಳ ಪಕ್ಕೆ ಹೊಡೆಸಾಯ್ತಾನ. ಉಬ್ಬ ಜಂಗಮ ಬಂದರೆ ನಡೆ ಎಂಬರಿಲ್ಲ. ಊಟ ಮಾಡಕ್ ಬರ್ತಾನೆ ಜಂಗಮ. ಜಂಗಮೋ ಜಗದೀಶ ಅಂತಾರೆ ಶರಣರು. ಆ ಶಿವ ಬೇರೆ ಅಲ್ಲ, ಜಂಗಮ ರೂಪದಲ್ಲಿ ಬಂದಿದ್ದಾನೆ. ಅವನು ಊಟ ಹಾಕಿದೆ ಉನ್ನದ ಲಿಂಗಕ್ಕೆ. ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಬಹಳ ದೊಡ್ಡ ಕ್ರಾಂತಿಕಾರಕವಾದ ವಿಚಾರ ಏನು ಅಂತಂದ್ರೆ, ದೇವಸ್ಥಾನಗಳಲ್ಲಿರುವ ದರಿದ್ರ ನಾರಾಯಣ ದೇವೋಭವ ಅಂದ್ಬಿಟ್ರಲ್ಲ ವಿವೇಕಾನಂದರು ಸ್ವದೇಶ ಮಂತ್ರದಲ್ಲಿ.
ನೀನು ದಾರಿದ್ರ್ಯವನ್ನು ಹೋಗಲಾಡದಿದ್ರೆ ನಿನ್ನ ಎಲ್ಲ ಪೂಜೆ ಪುನಸ್ಕಾರಗಳು ವ್ಯರ್ಥ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಂತಹ ಮಹನೀಯರು ವಿವೇಕಾನಂದರು, ರಾಮಕೃಷ್ಣರು. ಉಂಬ ಜಂಗಮ ಬಂದರೆ ನಡೆಯಂಬರಯ್ಯ ಉನ್ನದಾಲಿದ್ದಕ್ಕೆ ಗೋನವಯ್ಯರು. ಕಲ್ಲು ತಾಗಿದ ಬಿಟ್ಟೆಯ ಈ ಮಣ್ಣಿನ ಮುಂಡೆ ಇರುತ್ತಲ್ಲ ಹೆಂಟೆ, ಅದು ಕಲ್ಲನ್ನು ತಾಗಿದ್ರೆ ಪುಡುಪುಡಿ ಆಗ್ಬಿಡುತ್ತಲ್ಲ, ಪುಡುಪುಡಿ ಆಗೋಗ್ತೀಯ ನೀನು. ವ್ಯರ್ಥವಾದ ಶುಷ್ಕವಾದ ಆಚಾರಗಳಲ್ಲಿ ಮುಳುಗಿರುವ ನಿನಗೆ ವ್ಯರ್ಥವಾದ ಆ ಸಂಗತಿಗಳಿಂದ ಉಪಯೋಗ ಇಲ್ಲ, ಸಾರ್ಥಕತೆಗಳ ಕಡೆಗೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಒಬ್ಬೊಬ್ಬರು ವಚನಕಾರರು ಅದ್ಭುತವಾದಂತಹ ವಚನಗಳಿದೆಯಲ್ಲ. ಆಮೇಲಿಂದ ಕೆಲವ್ರಿಗೇನೇನು ಅಂದರೆ, ನೀವೇನು ಬೇಕಾದ್ರೆ ಸರ್, ನಾನು ನಾರ್ತ್ ಇಂಡಿಯಾದಲ್ಲಿ ಹುಟ್ಟಬೇಕಾಗಿತ್ತು ಸರ್, ನಾನು ಯಾವುದಾದ್ರು ರಾಜಕಾರಣಿಗಳ ಮನೇಲಿ ಹುಟ್ಟಬೇಕಾಗಿತ್ತು, ಅದನ್ನು ಒಪ್ಪೋದೇ ಇಲ್ಲ ಮನುಷ್ಯರಲ್ಲಿ. ನಿನಗೇನು ಪಾಲಿಗೆ ಬಂದಿದ್ದು, ಕೊಟ್ಟ ಕುದುರೆಯ ಮೇಲರಿಯದೆ ಮತ್ತೊಂದ ಕುದುರೆ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ. ನಾನು ಕನ್ನಡ ಲೆಕ್ಚರರು, ನನ್ನ ಜಾಗದಲ್ಲಿ ದಿ ಬೆಸ್ಟ್ ಕೊಡೋಣ. ನನ್ನ ಮಗನ ಥರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾಗಿತ್ತು, ನನ್ನ ಸೋದರ ಮಾಮನ ಥರ ನಾನು ಅಡ್ವೊಕೇಟ್ ಆಗಬೇಕಾಗಿತ್ತು. ನೋ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ಕುದುರೆ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ. ಹಲ್ಲಣವ ಹೊತ್ತು ಬಳಲುತ್ತಿದ್ದಾರೆ ಗುಹೇಶ್ವರ ಲಿಂಗ ಇವರೆತ್ತ ಬಂದರು. ಅಲ್ಲಮ ಪ್ರಭುವಿನ ಭಾಷೆ ಇದೆಯಲ್ಲ, ಸಂಸಾರವೆಂಬ ಹೆಣ ಬಂದಿದೆ, ತಿನ ಬಂದ ನಾಯಕಗಳವ ನುಡಿ, ಹೆಣ ಎತ್ತು ನಗುತ್ತಿದೆ ಗುಹೇಶ್ವರ ಲಿಂಗ ಇಲ್ಲ ನೋಡಿ. ಹೆಣ ಏನ್ರಿ ಆ ಮಾತೆ, ಸಂಸಾರವೆಂಬ ಹೆಣ ಬಿದ್ದಿದೆ, ದಿನ ಬಂದ ನಾಯಕಗಳವ ನುಡಿ, ಹೆಣ ಎದ್ದು ನಗುತ್ತಿದೆ ಗುಹೇಶ್ವರ ಲಿಂಗ. ಎಲ್ಲಿ ಜಗಳ ಕಲಹ ಮನಸ್ತಾಪ ಹೊಡ್ಕೊಳ್ತಾ ಇರ್ತಾರೋ ಅಲ್ಲಿ ಪರಮಾತ್ಮನ ಪ್ರಶಾಂತವಾದ ಶುದ್ಧವಾದ ಚಿಂತನೆಯಿಂದ ಇರೋನು. ಆಮೇಲೆ ಈ ಅವ್ರು ಇನ್ನೊಂದು ಬಹಳ ಉದ್ಯೋಗಿಸಿದ್ರೆ ಮರ್ತ್ಯಲೋಕವೇ. ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ, ಇಲ್ಲಿ 2 ನಿಮಿಷ ಮುಗಿಸ್ತೀವಿ. 9:20 9:50ಕ್ಕೆ ನಮ್ಮ ಚಂದ್ರಶೇಖರ್ ಕೊಡ್ತಿದ್ದಾರೆ, ಅಲ್ಲಿಂದ ಅರ್ಧ ಗಂಟೆ 20 ನಿಮಿಷ. ನಮ್ಮ ಬಗ್ಗೆ ಒಂದು ಆಕ್ಷೇಪಣೆ ಇದೆ ಗೌರ್ಮೆಂಟ್ ಕಾಲ. ನಾನು ಗೌರ್ಮೆಂಟ್ ಸರ್ಕಾರಿ ನೌಕರ, ಬೆಲ್ಲು ಬಿಲ್ಲು ಅಂದರೆ ನಮ್ಗೆ ಭಾಳ ಇಷ್ಟ ಆಗ್ತದೆ. ಸರ್ಕಾರದಿಂದ ಬರೋ ಬಿಲ್ಲು ಆಮೇಲೆ ಯಾವಾಗ ಬೆಲ್ಲು ಹೊಡಿತಾರೆ ಅಂತ ಬಗ್ಗೆ ಆಕ್ಷೇಪಣೆ ಇದೆ. ಈ ಮಾತಲ್ಲಿ ಆಮೇಲೆ ಏನು ಅಂದರೆ ಇಲ್ಲಿ ಇದೆಯಲ್ಲ ಲೋಕ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಯಾರು ಇಲ್ಲಿ ಯಶಸ್ವಿಯಾಗಿ ಜೀವನ ಮಾಡ್ತಾರೋ ಅಲ್ಲಿ ಸಲ್ತಾರೆ. ಇಲ್ಲಿ ಸಲ್ಲದವರು, ನಾರದರ ಬಗ್ಗೆ ಒಂದು ಬಹಳ ಪ್ರಸಿದ್ಧವಾದ ಕಥೆ ಇದೆ. ನಾರದರಿಗೆ ಅಹಂಕಾರ ಬಂದ್ಬಿಡ್ತದೆ. 24/7 ನಾನು ಯಾವಾಗಲೂ ನಾರಾಯಣ ಸ್ಮರಣೆ ಮಾಡ್ತೀನಿ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಹೋಗ್ತಾರಿಲ್ಲ. ನಾರಾಯಣನಿಗೆ ಗೊತ್ತಾಯಿತು, ಅಣ್ಣವ್ರಿಗೇನೋ ಸ್ವಲ್ಪ FAT ಬಂದಿದೆ, ಒಂಚೂರು ರಿಮೂವ್ ಮಾಡಬೇಕು ಅಂತ. ನಾರದ್ರೆ ಒಂದು ಸಣ್ಣ ಕೆಲಸ ಕೊಡ್ತೀನಿ, ಏನಪ್ಪ, ಒಂದು ಪ್ಲೈನ್ ಪ್ಲೇಟ್ ಒಳಗೆ ಎಣ್ಣೆ ಹಾಕಿ ಇದನ್ನು ತಗೊಂಡು ತ್ರಿಲೋಕ ಸಂಚಾರ ಮಾಡ್ಕೊಂಡು ಬಂದಿನಿ. ನಾರದ್ರೆ, ಏನ್ ನಾರಾಯಣ, ನನ್ನ ಸಾಮರ್ಥ್ಯಕ್ಕೆ ಇದೊಂದು ಕೆಲಸ ಕೊಡ ಆರ್ಟಿಸ್ಕೊಂಡು. ಅವ್ರಿಗೇನು ಅಂದರೆ ಈ ಪ್ಲೈನ್ ಪ್ಲೇಟಲ್ಲಿ ಲಿಕ್ವಿಡ್ ಫಾರ್ಮಲ್ಲಿರೋ ಎಣ್ಣೆ ಎಲ್ಲಿ ಬಿದ್ದೋಗುತ್ತೋ ಅಂತ ಇಟ್ಕೊಂಡು 3 ಲೋಕ ಸಂಚಾರ ಮಾಡ್ಕೊಂಡು ಪುನಃ ವೈಕುಂಠ ಬಂದರು. ನೋಡಪ್ಪ ನಾರಾಯಣ, ನೀನು ಕೊಟ್ಟಿದ್ದೆಲ್ಲ ಅಸೈನ್ಮೆಂಟು ಭಾಳ ಚೆನ್ನಾಗಿ ಮಾಡಿದ್ದೀನಿ, 1 ಡ್ರಾಪ್ ಎಣ್ಣೆನೂ ಕೆಳಗಿದ್ದಿಲ್ಲ. ಬಹಳ ಸಂತೋಷ ನಾರದ್ರೆ, ಬಹಳ ಯಶಸ್ವಿಯಾಗಿ ಮಾಡಿದ್ದೀರ. ಆದರೆ ಇಲ್ಲಿಂದ ಹೋಗಿ ನೀವು ಬರೋ ತನಕ ಯಾವ ಸಂದರ್ಭದಲ್ಲಾದರೂ ನನ್ನ ನಾಮಸ್ಮರಣ ಮಾಡುತ್ತಾರೆ. ಒಬ್ಬ ಒಕ್ಕಲಿಗ ಇದ್ದಾನೆ, ಒಬ್ಬ ರೈತ ಇದ್ದಾನೆ, ಕೃಷಿಯನ್ನ ಮಾಡ್ತಾ ಇದ್ದಾನೆ ಭೂಲೋಕದಲ್ಲಿ. ಹಲವು ಜಂಜಾಟಗಳ ನಡುವೆ, ಹಲವು ಸಾಂಸಾರಿಕ ತಾಪತ್ರಯಗಳ ನಡುವೆ ದಿನ ಬೆಳಗ್ಗೆ ಕೃಷಿಗೆ ಹೋಗೋಕ್ಕಿಂತ ಮುಂಚೆ ಓಂ ನಮೋ ನಾರಾಯಣ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ತಿರ್ಗಾ ಪುನಃ ಬರಬೇಕಾದ್ರೆ, ಕೃಷಿ ಕಾರ್ಯವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ನಾರಾಯಣ. ಅಷ್ಟು ಜಂಜಾಟಗಳ ಮಧ್ಯದಲ್ಲಿ ದಿನದಲ್ಲಿ 2 ಸತಿ ನಾರಾಯಣ ನಾಮ ಸ್ಮರಣೆಯನ್ನ ಮಾಡ್ತಾನಲ್ಲ ಅವನು. ಯಾಕೆ ಮಾತನ್ನ ಹೇಳಿ ನಾನು ನಿಲ್ಲಿಸ್ತಾ ಇದ್ದೀನಿ ಅಂದರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವರು. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು those who are faith ಅಲ್ಲಿಯೂ ಸಲ್ಲ.
ನಾವು ಸೇವಾ ಸಂಘದ ಬಗ್ಗೆ ಗೌರವ ತೋರಿಸ್ಬೇಕು. ಈ ಒಂದು ದೊಡ್ಡ ವಿಷಯ ಕೊಟ್ಬಿಟ್ಟು ಹಿಮಾಲಯ ಪರ್ವತನ ರಮೇಶ 10 ನಿಮಿಷದಲ್ಲಿ ತೋರಿಸಪ್ಪ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಸಮಯ ಬಹಳ ಮುಖ್ಯ. ಸುಮಾರು ವರ್ಷ ಪಾಠ ಮಾಡಿರೋನು ನನಗೆ ನಾನು ಬೇಕಾಗ್ತದೆ. ಇದು ಬಹಳ ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದ್ದೀರ. ಎಲ್ಲ ಮಾತುಗಳನ್ನು ನನಗೆ ವಿದ್ಯೆ ಹೇಳಿಕೊಟ್ಟ ಗುರುಗಳ ಪಾದಗಳಿಗೆ ಅರ್ಪಿಸಿ, ನನ್ನ ತಾಯಿ ತಂದೆಗಳಿಗೆ ಅರ್ಪಿಸಿ, ಏನಾದರೂ ಲೋಪದೋಷ ಇದ್ದರೆ ನನ್ನ ಕೊಟ್ಟಲಾಗಿ ಕ್ರೆಡಿಟ್ಸ್ ಎಲ್ಲ ಗುರು ಬಹಳ ಮುಖ್ಯವಾಗಿ ಗುರು ಮಹಾರಾಜರು ರಾಮಕೃಷ್ಣಾಶ್ರಮ ಅದರ ಚೆನ್ನಾಗಿ ಏನು ಸೌಭಾಗ್ಯ ನೋಡಿ. ನಮ್ಮ ವಿದ್ಯಾಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿ ಬಹಳ ಅತ್ಯುತ್ತಮವಾದ ಹುದ್ದೆ, ಆಕರ್ಷಕವಾದ ವೇತನವನ್ನು ಬಿಟ್ಟು ವೈರಾಗ್ಯದಿಂದ ಸನ್ಯಾಸಿಯಾಗಿರುವ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಅವರು ಇವತ್ತಿಲ್ಲಿ ಗುರು ಮಹಾರಾಜರ ರಾಮಕೃಷ್ಣರ ಪರಂಪರೆಗೆ ಸಾಧುವಾಗಿ ಸೇರಿದರು. ನಿಜವಾಗೂ ಇದೆಲ್ಲ ನೋಡಿದ್ರೆ ಬಹಳ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಬಂಧುಗಳೇ, ರಮೇಶ್ ಅವರೇ ಹೇಳಿದಾಗೆ ಈ ವಚನ ಸಾಹಿತ್ಯ ಅನ್ನೋದು ಸಮುದ್ರನೂ ಅಲ್ಲ, ಸಾಗರ ಇದೆ. ಆ ಸಾಗರದಲ್ಲಿ ಒಂದು ಹನಿಯನ್ನಷ್ಟೇ ನಮಗೆ ಅವರು ಉಣಬಡಿಸಿದ್ದಾರೆ. ಬಹುಶಃ ಶರಣ ಸಾಹಿತ್ಯದಲ್ಲಿ 200 ಶರಣರು ಬಂದು ಹೋಗ್ತಾರೆ 11-12ನೇ ಶತಮಾನದಲ್ಲಿ. ಅದರಲ್ಲಿ 20 ಶರಣೀಯರು ಕೂಡ ಇದ್ರು. ಸಾವಿರ ಸಂಖ್ಯೆಯಲ್ಲಿ ವಚನಗಳನ್ನ ಬರೆದು ಹೋಗಿದ್ದಾರೆ. ಬಸವಣ್ಣವರೇ 15,000 ವಚನಗಳನ್ನ ಇದೆ. ಬಸವಣ್ಣವ್ರೆ 15,000 ವಚನಗಳಿದೆ. ಬಹುಶಃ ಅದನ್ನು ಅಚ್ಚಿಗೆ ಹೋಗಿ ಬಂದಿರುವಂಥದ್ದು 1,650 ವಚನಗಳಿರ್ಬೋದು. ಹೇಗೆ ಬಸವಣ್ಣವ್ರನ್ನ ನಾವು ಭಕ್ತಿ ಭಂಡಾರಿ ಅಂತ ಕರಿತೀವೋ ಹಾಗೆ ಶಾಂತರಸ ಅನ್ನೋರನ್ನ ವಚನ ಭಂಡಾರಿ ಅಂತ ನಾವು ಕರಿತೀವಿ. ಯಾಕೆಂತಂದ್ರೆ ಅವರ ಕಾಂಟೆಂಪರರಿ, ಅವರ ಸಮಕಾಲೀನರು ಶಾಂತರಸರು. ಅವರೆಲ್ಲ ವಚನಗಳನ್ನ ಕಲೆ ಹಾಕಿ ಇಟ್ಕೊಂಡಿರೋದಕ್ಕೆ ಅವ್ರನ್ನ ವಚನ ಭಂಡಾರಿ ಅಂತ ಹೇಳಿ. ಈ ಮೊನ್ನೆ ತಾನೇ ನಾವು ಈ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳಿ ತಾವು ಕೇಳಿರ್ಬೋದು, ಭಾಗು ಹಳಕಟ್ಟಿ ಅಂತೇಳಿ. ಈಗ ಮೊನ್ನೆ ಜುಲೈ 2ನೇ ತಾರೀಕು ಅವರ 125ನೇ ಜನ್ಮದಿನೋತ್ಸವನ್ನ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಕಡೆ ಆಚರಿಸಿದ್ರು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ, ಯಾಕೆಂದ್ರೆ ಅವರು ಧಾರವಾಡದಲ್ಲಿ ಹುಟ್ಟಿದವರು, ಅವರನ್ನ ವಚನ ಪಿತಾಮಹ ಅಂತ ಕರೀತಿದ್ರು. ಯಾಕೆಂದ್ರೆ ಅವರು ಬೇಸಿಕಲಿ ಅವರು ವಕೀಲರಾಗಿದ್ರು ಕೂಡ ಸಾಹಿತ್ಯದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ವಚನ ಸಾಹಿತ್ಯದ ಬಗ್ಗೆ ಅಪಾರವಾದ ಒಲವು ಗೌರವವನ್ನು ಹೊಂದಿದ್ದವರು. ಎಲ್ಲ ವಚನಗಳನ್ನು ಆದಷ್ಟು ಸಾಧ್ಯವಾದಷ್ಟು ಅವರನ್ನ ಸಂಕಲಿಸಿ ಉತ್ತಮವಾಗಿ ಹಾಡುತ್ತಿದ್ದಂಥವ್ರನ್ನ ಇವರು ಗುರುತಿಸಿ ಆ ಕಾಲಕ್ಕೆ ಅವರ ಸ್ವಂತ ಖರ್ಚಿನಲ್ಲಿ ಬೊಂಬಾಯಿ ಕಳಿಸಿ ಅಲ್ಲಿ ಹಾಡಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಪ್ರಭು ಹಳಕಟ್ಟಿಯವರು ಮಾಡಿದ್ರು. ಹೀಗಾಗಿ ವಚನ ಸಾಹಿತ್ಯ ಇವತ್ತು ನಮ್ಮ ಸಾಹಿತ್ಯದಲ್ಲಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಹಳಕಟ್ಟಿಯವರ ಸೇವೆ ಕೂಡ ತುಂಬಾ ದೊಡ್ಡದು. ಹಿಂದಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಪ್ರಾರ್ಥನಾ ಸೆ ಭಗವಾನ್ ನಹಿ ಬದಲ್ತಾ ಲೇಕಿನ್ ಪ್ರಾರ್ಥನೆ ಬದಲ್ ಜಾತಾ ಅಂತ. ಪ್ರಾರ್ಥನೆ ಮಾಡೋದ್ರಿಂದ ಭಗವಂತ ಬದಲಾವಣೆ. ಡೋಂಟ್ ಡೂ ವಾಟ್ ಐ ಡೂ. ನಾನು ಹೇಳ್ದಂಗೆ ಕೇಳು, ನಾನು ಮಾಡ್ದಂಗೆ ಮಾಡಬೇಡ ಅನ್ನೋ ಸ್ಥಿತಿಗೆ ಇವತ್ತು ತಲುಪಿದೀವಿ. ವಚನ ಸಾಹಿತ್ಯದ ಬಗ್ಗೆ ಬೇಕಾದಷ್ಟು ವಿಚಾರಗಳು, ಚಿಂತನೆಗಳು, ಮೌಲ್ಯಗಳು ತುಂಬಾ ಇದ್ದಾವೆ. ನಮಗೆ ಆದಷ್ಟು ಸಮಯದ ಅವಧಿಯಲ್ಲಿ 30 ನಿಮಿಷದಲ್ಲಿ ಅವರು ತುಂಬಾನೇ ನಮ್ಮ ತಲೆಗೆ ತುರುಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ರಮೇಶ್ ಅವರಿಗೆ ಸೇವಾ ಸಂಘದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತವರು ಶ್ರೀಯುತ ಅರುಣ್ ಕುಮಾರ್ ಅವರು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು. ಇವತ್ತು ಬಹುಶಃ ಅವರು ಬಂದಿಲ್ಲ ಅಂತ ಕಾಣುತ್ತೆ. ಅವ್ರಿಗೂ ನಮ್ಮ ಸೇವಾ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ನಮಸ್ಕಾರ. ಸುಧಯ ಕರೆವುದು ದೀನ ಶರಣ ಪ್ರಾಣ ರಮಣ ಅಮೃತ ಭವನವಿದು ಬಹು ಮಧುರವೋ ನಿನ್ನ ಹೆಸರು ಕಿವಿಗೆ ಸುಧಯ ಕರೆವುದು
ಶರಣ ಪ್ರಾಣ ರಮಣ ಅಮೃತ ಹೃದಯದಲ್ಲಿ ನಿನ್ನ ಮಧುರ ಗಾಯನವನೆ ಕೈವೆವು ಹೃದಯದಲ್ಲಿ ನಿನ್ನ ಮಧುರ ಗಾಯನವನೆ ಕೈವೆವು ಹೃದಯನಾಥ ಚಿದಾನಂದ